ಹಾಯ್ ಎಲ್ರಿಗೂ ಗುಡ್ ಮುಂಜಾನೆ. ನನ್ನ ಮತ್ತೊಂದು ಹೊಸವರೆಗೆ ಸ್ವಾಗತ. ಸೊ ನಾವು ಇವತ್ತೆಲ್ಲಿದ್ದೀವಪ್ಪ ಅಂದ್ರೆ ಕೇರಳದಾಗ ಕೊಟ್ಟೂರದಾಗಿದ್ದು. ಸೊ ಕೊಟ್ಟೂರಲ್ಲಿ ಹೀಗೆ ಮಾಡಬೇಕು, ಮಡಿಕೇರಿ ಕಡೆ ಹೋಗ್ಬೇಕು, ನಮ್ಮ ಪ್ರಯಾಣ ಬಳಸಬೇಕು. ಮಡಿಕೇರಿಗೆ ಹೋಗ್ಬೇಕಾದ್ರೆ ಯಾವುದು ಊರ ಇರಟ್ಟಿ, ವಿರಾಜಪೇಟ, ಅಲ್ಲಿಂದ ಮಡಿಕೇರಿ. ಅದಕ್ಕೆಲ್ಲ ರೆಡಿಗಾರ ನಮ್ಮ ಲಕ್ಕಿ ಮಾಸ್ತರ, ನಾ ಸ್ವಲ್ಪ ರೈಡಿಂಗ್ ಗೇರ್ಸ್ ಹಾಕೋಬೇಕು. ಸೊ ಇಲ್ಲಿಂದ ಬಿಟ್ಟು ಒಂದೇ ಸೀದಾ ಮಡಿಕೇರಿ ಹೋಗಿ ಬರ್ರಿ. ಮತ್ತು ನಾಷ್ಟ ಅಂತೂ ಇಲ್ಲೆಲ್ಲಿ ಮಾಡಲ್ಲ ನೋಡಮ್, ಕರ್ನಾಟಕ ಬಾರ್ಡರ್ವ ನಾಷ್ಟ ಮಾಡೋಣ. ಇಲ್ಲೆಲ್ಲಿ ಮಾಡ್ತೀರಿ ನಾಷ್ಟ? ಏನಂದ್ರೆ ಇಲ್ಲಿ ದಮ್ಮನ ಕಾಳು ಅಕ್ಕಿ ಅನ್ನ ಹತ್ತಾರೆ. ಲಕ್ಕಿಗೆ ಏನು ಕೇರಳ ಉಂಡಂಗೆ ಕಾಣ್ತಾರ, ಅವನಿಗೆ ಅದು ಪಸಂದ. ಹೊಟ್ಟೆ ಏನ ಮುಂದೆ ಮಾಡಾಮೇಲ್ರಿ, ಮುಂದೆ ಏನ್ರ ಇಲ್ಲಿ ಏನು ತೊಗೊಂಡ್ರು ವಡಾ ಚಾ ತಿಂದು ಒಂದೇ ದಿನಕ್ಕೆ ಗಂಟ್ಲಂಬದು ಇದಾಗ್ಬಿಟ್ಟದ. ಸೊ ಬರ್ರಿ ಈಗ ಮತ್ತೆ ಬೈಕ್ ಮೇಲೆ ಸಿಗ್ತೀನಿ ಅಲ್ಲಿತ್ತಾನ. ರೂಮ್ ಚೆಕ್ಔಟ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ರೂಮ್ ನೋಡ್ರಿ, ಇದ್ದು ರೂಮ್ದು. ಸೊ ಇಲ್ಲಿ ನಮ್ಮ ಗಾಡಿಗಳು ಆಫ್ ಮಾಡಿ ಚೈನ್ ಸ್ಪ್ರೇ ಅದು ಮಾಡಿ ಸೊ ಈಗ ಹೊಂಟಿದ್ದೆವು ನಡ್ರಿ. ಇನ್ನೊಂದು ಎಲ್ಲಿ ಹೇಳ್ಬೇಕಂದ್ರ, ಎಷ್ಟು ತಣ್ಣಗೆ ಅಂತೀವಲ್ಲ, ಮಳಿ ಬಂದಾಗ ತಣ್ಣಗೆ ಅನಿಸ್ತು ಸ್ವಲ್ಪ, ಆಮೇಲೆ ಮತ್ತೆ ಹ್ಯೂಮಿಡಿಟಿ ಜಾಸ್ತಿ ಅನಿಸ್ತದೆ. ನೋಡ್ರಿ ಜಾಕೆಟ್ ಎಲ್ಲ ಹಾಕೊಂಡಿವಲ್ಲ, ಹಾಕೊಂಡು 5 ನಿಮಿಷನೂ ಇದ್ರೊಳಗೆ ಚೈನ್ ಹಾಕೊಂಡಿಲ್ಲ ಗಾಡಿ ಬರಲ್ಲ ಬಟ್ಟಿಗೆ. ಸೊ 5 ನಿಮಿಷ ಆಗಿಲ್ಲ, ಫುಲ್ ಮೈಯೆಲ್ಲ ತೊಯ್ದಂಗೆಲ್ಲ ಇರ್ತದೆ. ಸೊ ಅದಕ್ಕೋಸ್ಕರ ಈಗ ಮುಂದೆ ಸ್ವಲ್ಪ ಹೋಗಿ ಎಲ್ಲರೂ ಅಂತ ನಾಷ್ಟ ಮಾಡಿ ಅಲ್ಲಿಂದ ನಮ್ಮ ರೈಡ್ ಮತ್ತೆ ಮಡಿಕೇರಿ ಕಡೆಗೆ ಹೋಗ್ಬೇಕು. ಬರ್ರಿ. ಈಗ ಮೊಬೈಲಿಗೆ ರಬ್ಬರ್ ಒಂದು ಯಾಕೆ ಹಾಕೀನಂದ್ರ, ಹಿಂಗೆ ಹಾಕೋದ್ರಲಿಂತ ಏನಾಗ್ಯದ, ಒಂದು ಡಿಸ್ಪ್ಲೇ ಎದ್ದದ. ಸೊ ಅದಕ್ಕೆ ರಬ್ಬರ್ ಹಾಕೀನಿ. ಶಬರಿಮಲೆ ಕೇರಳ ರೈಡ್ ಬಂದಾಗ ಏನ್ ಮಾಡ್ತೇವೆ ಅಂದ್ರೆ, ಫಸ್ಟ್ ಗ್ಯಾಸ್ ತೊಗೊಂಬರ್ತೇವೆ. ಗ್ಯಾಸ್ ಅಕ್ಕಿನೂ ನಮ್ ಕಡೆ ತೊಗೊಂಬರ್ತೇವೆ. ಅಕ್ಕಿನೂ ಇಲ್ಲಿ ಸರಿಯಾಗಿ ಸಿಗಲ್ಲ, ಒಂದ್ ಟೈಮ್ ಕುದಿತೇವೆ, ಒಂದ್ ಕುದಿಲ್ಲ ಅಂತ ಅಕ್ಕಿಗಳು ಇರ್ತಾವ ಇಲ್ಲಿ. ನಮ್ ಕಡೆ ಅಕ್ಕಿ, ಖಾರ, ಉಪ್ಪು ಎಲ್ಲ ಆ ಕಡೆ ತೊಗೊಂಬಂದು ಶಿಸ್ತು ಅಡಿಗೆ ಮಾಡ್ಕೊಂಡು ನಾವು ಹೋದ ವರ್ಷ ಶಬರಿಮಲೆ ಬಂದಾಗ 20 ದಿನ ರೈಡ್ ಮಾಡಿದ್ವಿ. 20 ದಿನ ಕೇರಳಕ್ಕೆ ಆ ತರ ಅಡಿಗೆ ಮಾಡ್ಕೊಂಡು ಶಿಸ್ತು ನಿವಾದ ಊಟ ಮಾಡ್ಕೊಂಡು ಆರಾಮ್ ಹೋಗಿದ್ದೆವು. ಈ ಮಳಿನೇ ಶುರು ಆಗಿಲ್ಲ, ಆಲ್ರೆಡಿ ಗ್ರೀನರಿ ಆಗದ ಕೇರಳದಾಗ. ಇಲ್ಲಿ ಒಟ್ಟ ಹಿಂಗ್ ಬ್ಯಾಸಿಯಾಗ ಒಣಗಾಲಂಗ ಆಗಿರ್ಬೋದು ನೋಡ್ರಿ, ಎಷ್ಟು ಫುಲ್ ಗ್ರೀನರಿ ಏನ್ ಸುದ್ದಿ. ಇಂತ ಗ್ರೀನರಿದಾಗ ಮುಂಚೆ ಎಷ್ಟು ಭಾರಿ ಆರಾಮಾಗಿರ್ಬೋದು. ಈ ರೋಡ್ ಅಂದಲ್ಲ ಕೇರಳದಾಗ, ಆ ಗುಡ್ಡ ಅನ್ನೋದಲ್ಲ ಕರ್ನಾಟಕದಾಗ. ನದಿ ಇದಲ್ಲ, ನದಿ ಈಚೆ ಕಡೆಗೆ ಕರ್ನಾಟಕ. ಈಗ ಅರಣ್ಯ ಇಲಾಖೆ ವಿರಾಜಪೇಟೆ ವಿಭಾಗ. ಸೊ ಇವ್ರ ಜೊತೆನೆ ಒಂದ್ ಟೈಮ್ ಕಿರಿಕಿರಿ ಆಗಿತ್ತು. ಏನಂತ ಹೇಳ್ತೀನಿ, ಆ ಜಾಗಕ್ಕೆ ಹೋಗಿ ತೋರಿಸ್ತೇನೆ ನಿಮಗ. ಸುಮ್ ನಿಂತವ್ರು ಬಂದು 500 ರೂಪಾಯಿ ಫೈನ್ ಹಾಕಿದನು. ಏನಪ್ಪಾ ಅಂದ್ರ ಇಂಟರ್ನಲ್ ಎಂಟ್ರಿ ಫಾರೆಸ್ಟ್ ಅಂತ ಹೇಳಿ ಫೈನ್ ಹಾಕ್ಯಾನ. ನಮಗೆ ಹೇಳಿದವ ಏನು, ನೀವು ಕೋಚಿಗೆ ಅನ್ನ ತಿನ್ಸಿರುತ್ತೆ, ನಮಗ್ ತಿನ್ಲಿಕ್ಕೆ ಅನ್ನ ಇದ್ದು, ಇಲ್ಲಿ ಕೋಚಿಗೆ ಇಲ್ಲಿ ತಿನ್ಸಮ್ಮ ಅನ್ನ ಅಂತ ನಾವ್ ಅದವ್ರು. ಸೊ ಅದು ರೀಲ್ಸ್ನು ಮಾಡಿ ಹಾಕಿದ್ನ ಅವಾಗ. ಸೊ ಭಾಳ ಜನ ಅವಾಗ ಕ್ಲಿಯರ್ ಕಟ್ಟೆ ಅವ್ನ ಎದುರೇ ಇತ್ತು, ಬಾಯಲ್ಲಿ ಹೇಳೋದು ಒಂದು ರೀಲ್ಸ್. ಇನ್ನಾದ್ರು ರೀಲ್ಸ್ ಇದೆ ನನ್ನ ಇನ್ಸ್ಟಾಗ್ರಾಮ್ದಾಗ. ಸೊ ನೋಡ್ರಿ ಯಾವ ತರ ವಸೂಲಿ ಮಾಡಿದ್ರು ಆ ಟೈಮ್. ನಿಮ್ಗೆ ಹರಿಬೇಕಂತ ಸರ್, ತಪ್ಪು ಮಾಡಿದವ್ರಿಗೆ ಇಷ್ಟೇ ಫೈನ್ ಹಾಕ್ತೀನಿ, ತಪ್ಪು ಮಾಡಿದವ್ರಿಗೆ ಯಾಕೆ ಫೈನ್ ಹಾಕ್ತೀರಿ ಅಂತ ನಾನು. ಅದು ನಮ್ಮ ಕರ್ನಾಟಕದಾಗ ನಮ್ಮ ಕನ್ನಡದವರೇ ನಮ್ಗೆ ಫೈನ್ ಹಾಕಿರು. ಸೊ ಇಡೀ ಕೇರಳವೆಲ್ಲ ತಿರುಗಿ ಬಂದ್ವಿ, ಅಲ್ಲಿ ಒಬ್ಬರು ಫೈನ್ ಹಾಕಿದಿಲ್ಲ, ಇವ್ರು ನಮ್ಮವರೇ ನಮ್ಗೆ ಫೈನ್ ಹಾಕಿದ್ರು. ಅದಕ್ಕೆ ಹೇಳ್ತೀನಲ್ಲ, ಯಾವತ್ತೇ ಅಲ್ಲಿ ನಾವು ಕೆಳಗೆ ಬೀಳೋದು ನಮ್ಮವ್ರಲಿಂತೆ ಬೀಳ್ತೇವೆ ಹೊರತು ಹೊರಗಿನವ್ರಲಿಂತ ಅಲ್ಲ. ನಮ್ ಜೊತೆಗೆ ಇದ್ದೆ ನಮ್ಗನ್ನ ಕಾಯಿ ಬೀಳ್ಸಂತ ಕೆಲಸ ಮಾಡ್ತಿದಾರ, ಸ್ವಲ್ಪ ಹುಷಾರ್ಲಿಂದ ಇರ್ಬೇಕು. ನಾವು ಕೊಟ್ಟಿವ್ರು ಬಿಟ್ಟು ನಾಷ್ಟ ಮಾಡಕ್ ನಮ್ ಕರ್ನಾಟಕಕ್ಕೆ ಬಂದಿದ್ವು ಕರಿಬೇಕಂದ್ರ. ಇಲ್ಲೇನಪ್ಪ, ಸೊ ನಿನ್ನೆ ಹಿಡಿದು ಸ್ವಲ್ಪ ಇವತ್ತ ನಾಷ್ಟ ಮಾಡ್ದಂಗ ಅನಿಸ್ತು. ಸ್ವಲ್ಪ ಖಾರ, ಉಪ್ಪ ಎಲ್ಲ, ಇಡ್ಲಿ ವಡ ಸುಮ್ಮ ಅಂತಪುರ ಏನ್ ಪರ್ಫೆಕ್ಟ್ ಆಗಿಲ್ಲ, ಒಂದ್ 50% ಓಕೆ ಅನಿಸ್ತು ಅಷ್ಟೇ. ತಲಕಾವೇರಿಗೆ ಹೋಗಿ ಮಡಕೆ ನೋಡ್ರಿ. ಇದು ಒಳಗಿನ ರೂಟ್ ಡೈರೆಕ್ಟ್ ಇದು ವಿರಾಜಪೇಟ್ಲಿಂದ ತಲಕಾವೇರಿ ಹೋಗೋ ರೂಟ್ ಇದು. ಮಡಿಕೇರಿ, ತಲಕಾವೇರಿ, ಭಾಗಮಂಡಲ, ಮೈಸೂರು ಸೀದಾ ಹೋಗ್ಬೇಕು. ಈ ಕಡೆ ತಲಕಾವೇರಿ, ಭಾಗಮಂಡಲ, ಮಡಿಕೇರಿ ಈ ಕಡೆ ಹೋಗ್ಬೇಕು ಲೆಫ್ಟಿಗೆ. ಸೊ ನಮ್ ಗಾಡಿ ಬರಸಲ ನಿಂತೀನಿ. ಪೇಪರ್ ಪಾಲಸ, ಇಲ್ಲಿ ಪ್ಯಾಲೇಸ್, ಅಲ್ಲಿ ಪಾಲಸ. ಭಾರಿ ಇದಲ್ರಿ ಹೋಟೆಲ್ ರೆಸ್ಟೋರೆಂಟ್. ಇಷ್ಟೊತ್ತು ಪೂರಾ ಬಿಸಿಲಿತ್ತು. ಇಲ್ಲಿ ಆ ಕಾಡನ್ ಬಾರ ಬಂದ್ರಪ್ಲೆ ವಿರಾಜಪೇಟ್ಲೆ ಬಂದ್ರಪ್ಲೆ ಬಿಸಿಲಿತ್ತು. ಇನ್ನೇನು ತಲಕಾವೇರಿ ಸನಿ ಎಷ್ಟಪ್ಪ ಅಂದ್ರೆ 35 ಕಿಲೋಮೀಟರ್ ತಲಕಾವೇರಿ ಅದ. ತಲಕಾವೇರಿ ಸನಿ ಹೆಂಗ್ ಬರ್ತೀವಿ ಹಂಗ ಮಾಡ ಹೆಚ್ಚಾಗ್ಯದ. ಸೊ ಒಂಥರ ವೆದರ್ ಭಾರಿ ಅನ್ಸತ್ತದ. ಸೊ ಇದು ನೋಡ್ರಿ ಭಾಗಮಂಡಲ. ಸೊ ಆಕ್ಚುಲಿ ಮಡಿಕೇರಿಲೆ ಬಂದಾರ ಆ ಬ್ರಿಡ್ಜ್ ಹಂಗ ಕಾಣದಲ್ಲ, ಆ ರೂಟ್ಲೆ ಬರ್ತೇವೆ. ಸೊ ಇದು ವಿರಾಜಪೇಟ್ಲೆ ಬಂದಿದ್ವಲ್ಲ, ಈ ರೂಟ್ಲೆ ಬಂದಿದ್ವು. ಸೊ ವಿರಾಜಪೇಟೆ ರೂಟ್ ಖರಾಬೇ ಅದ ಅದು. ಸೊ ಭಾಗಮಂಡಲ ಫ್ಲೈಓವರ್ ಮಾಡ್ಯಾರ. ಮೊದಲು ಯಾಕಂದ್ರೆ ಕೆಳಗಿನಿತ್ತು, ಮಳಿ ಬಂದ್ರೆ ಸಾಕು ಮುಳುಗ್ ಬಿಡ್ತೀವಿ, ರೋಡ್ ಹೋಗಿ ಬಂದತ್ತೀವಿ. ಸೊ ಇದು ಭಾಗಮಂಡಲೇಶ್ವರ ದೇವಸ್ಥಾನ ಅದು.
ನಮ್ ಉತ್ತರ ಕರ್ನಾಟಕ BMW ಎಲ್ಲಿ ಹೋದ್ರು ಎಂತ ಗುಡ್ರಾಸನಕ್ಕೆ ಇರ್ತಾವ, ಎಂತ ಕೇದಾರ್ನಾಥನೇ ಸಿಕ್ಕಿತ್ತು. ಫುಲ್ ಕ್ರೌಡ್ ಇತ್ತು ತಿಳ್ಕೊರ, ಎಲ್ಲ ಗಾಡಿಗಳು ಇಲ್ಲೇ ಮಾಡಿಸ್ತಾರ. ತಲಕಾವೇರಿ ಸೊ ಇದು ತಲಕಾವೇರಿ ಕಮ್ಮನ್ ನೋಡ ಫಸ್ಟಿಗೆ. ಸೊ ಇಲ್ಲಿ ಜುಲೈ ಸೆಪ್ಟೆಂಬರ್ದಾಗ ಬಂದ್ರೆ ಹೆಂಗಿರ್ತದಪ್ಪ ಅಂದ್ರೆ ಫುಲ್ ಕೇಳಬಾರ್ದು, ಫುಲ್ ಅಷ್ಟು ಭಾರಿ ಇರ್ತದೆ ಅವಾಗ. ಫುಲ್ ಫಾಗಿ ಮಳೆ ಇರ್ತದೆ. ಸ್ಟೀಮ್ ಶೆಡ್ ಹೋಗ್ಯಾರ, ಮಳೆ ಬರಲಿ ಬಿಸಿಲಿರಲಿ ಎರಡೂ ಕಾಲಿ ಅಂತೇಳಿ. ಬೆಳಿಗ್ಗೆ 9 ಗಂಟೆ ಮಧ್ಯಾಹ್ನ 1:30. ಸೊ ಇದು ನೋಡ್ರಿ ತಲಕಾವೇರಿ ಉಗಮ ಸ್ಥಾನ. ಇದು ಅಲ್ಲೇನು ಕಾಣುತ್ತಲ್ಲ, ಒಂದು ಕುಂಡ ಕಾಣುತ್ತಲ್ಲ, ಅದೇ ಮೇನ್ ಕಾವೇರಿ ಉಗಮ ಸ್ಥಳ ಅಂತೇಳಿ. ಸೊ ಇದಕ್ಕೆ ಅಲ್ಲಿಂದ ಕುಂಡಕ್ಕೆ ಬರ್ತಾವ, ಇಲ್ಲಿಂದ ನದಿ ಸ್ಟಾರ್ಟ್ ಆಗತ್ತದ. ಸೊ ಈ ನೀರಾಗ ಯಾವತ್ತು ಸ್ನಾನ ಏನೇನು ಮಾಡೋದು, ಪೂಜೆ ನೀರಿದು. ಸೊ ಮೇಲ್ಗಡೆ ಟೆಂಪಲ್ ಇದೆ, ಟೆಂಪಲ್ಗೆ ಹೋಗ್ರಮ್. ಇದು ಕ್ಲೋಸ್ ಆದಂಗೆ ಕಾಣುತ್ತದೆ ಈಗ. ಸೊ 1:30 ಜನ ಅಷ್ಟೇ ಅಂತ 1:40 ಆಗೈತೆ ರೀ. ಹಾಂ, ಆಲ್ಮೋಸ್ಟ್ ಕ್ಲೋಸೇ ದೇವಸ್ಥಾನ. ಸೊ ಇಲ್ಲಿ ನೋಡ್ರಿ ಫುಲ್ ಕ್ಲೋಸ್ ಆಗ್ಬಿಟ್ಟದ ಗುಡಿ. ಸೊ ಎಕ್ಸ್ಪೆಕ್ಟೇಷನ್ ರೀಲ್ಸ್ ಬೇರೆ ಇರುತ್ತೆ ಲಕ್ಕಿ. ರೀಲ್ಸ್ ಏನು ಎಕ್ಸ್ಪೆಕ್ಟೇಷನ್ ನೋಡ್ತಿರಲ್ಲ ನೀವು, ಅದು ನೋಡ್ಬೇಕಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಬರಬೇಕು. ಸೇಮ್ ಆ ಥರ ನಿಮಗೆ ಕಾಣುತ್ತದ. ಆ್ಯಕ್ಚುಲಿ ಈಗಲೂ ಜೂನ್ ಅಲ್ಲ, ಲೇಟಾಗಿ ಮಳೆ ಚಾಲು ಆಗಿದ್ದಕ್ಕೆ ಈ ರೊಕ್ಕ ನೀರ ಹಾಕ್ಬೇಕಂತಾರ. ಸೊ ಯಾವ ಕಾರಣಕ್ಕೆ ಹಾಕ್ತಾರ ಅನ್ನೋದು ಗೊತ್ತಿಲ್ಲ ಭಾಳ ಮಂದಿಗೆ. ರೊಕ್ಕ ದೇವ್ರ ಉಂಡಿ ಹಾಕ್ತಾರೆ, ದೇವ್ರ ಅಭಿವೃದ್ಧಿಗೆ ಇಲ್ಲ ದೇವ್ರ ಎದಕ್ಕೆ ಬಳಸ್ತಾರಂತ ಉಂಡಿ ಹಾಕ್ತಾರೆ. ಬಟ್ ನೀರ ರೊಕ್ಕ ಹಾಕೋದು ಅದಕ್ಕೆ ತಿಳಿಯ ನನಗೆ. ಸಿಕ್ಕಲ್ ಹೋಗಟ್ರ ಮಂದಿಗೆ ಒಟ್ಟು ಹ್ಯಾಂಗ್ರೆ ಮಾಡಿ ದೇವ್ರು ಬರ್ಬೇಕಂತಾರ. ದೇವ್ರು ಬರ್ಲಿ, ದೇವ್ರಿಗೆ ಲಂಚ ಕೊಡ್ಬೇಕಂತಾರ ಇವರು. ಇಲ್ಲಿ ಹೋಗದಾರ ಈಗ, ಇಲ್ಲಿ ಹೋಗದಾರ. ಇಲ್ಲಿ ನೋಡ್ರಿ ರೊಕ್ಕಾಗ ಹೈರಾಣದ ಇಷ್ಟು ರೊಕ್ಕ ಅದಕ್ಕೆ ಒಗಿತಾರ ಅಂತ ಹೇಳ ನನಗೆ. ರೊಕ್ಕ ಇದು ನಾ ಕೇಳಿ ಪ್ರಕಾರ ಹಿತ್ತಾಳಿ ಇರ್ತಲ್ಲ, ಕೊಯ್ನ್ ನಾಣ್ಯ ಇರ್ತೀವಲ್ಲ, ಅವು ಒಕ್ಕೊಟ್ರ ನೀರು ಶುದ್ಧ ಇರ್ತೀವತ್ತ. ನೀರು ಶುದ್ಧ ಪವಿತ್ರವಾದ ಸ್ಥಳ ಆತ್ತ, ನೀರು ಶುದ್ಧ ಸಲ ನಾಣ್ಯ ಒಕ್ಕಾಡ್ತಿರತ್ತ. ಇವು ಕಬ್ಬಣ ರೊಕ್ಕ ಅದಕ್ಕೆ ಕೊಡ್ತಾರಂಗೆ ಅದನ್ನು ತಿಳಿಯಲ್ಲ ನನಗೆ ರೀ. ನಿಮಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಯಾಕೆ ಹೋಗಿತ್ತಾರ ಅಂತೇಳಿ. ಬಂದೆವು ಫಾಗಿರ್ತದೆ ಅದು ನಿನಗೆ ಬೇಕು ಭಾರಿ ಖುಷಿ. ನೀ ಅಪ್ಪ ನೀವು ಆಗಿದ್ದು ಮಾಡ್ಕೋಬೇಕಲ್ಲ ಈಗ ಸದ್ಯಕ್ಕೆ. ಇವನ್ ಪ್ಲಾನ್ ಕೇಳಿದ್ರಲ್ಲ. ಈಗ ದರ್ಶನ್ ಮುಗಿಸ್ಕೊಂಡು ಬಂದೆವು. ಎಲ್ಲ ದರ್ಶನ್ 1:30ಗೆ ಕ್ಲೋಸ್ ಅತ್ತ, ಹಂಗಾಗಿ ಮುಗಿಸ್ಕೊಂಡು ಬಂದೆವು. ಅಂತೂ ತಲಕಾವೇರಿ ನೋಡಿ. ಈಗ ಅಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಟೀ ಇಲ್ಲಾಂದ್ರೆ ಏನಾರ ತಿಂದು ಚಹಾ ಕುಡ್ದು ಮಡಿಕೇರಿ ಕಡೆ ನಮ್ಮ ಪಯಣ. ವಂದನೆಗಳು. ನಮ್ ಚೆನ್ನು, ಆ ಚೆನ್ನು ಸಂಗಡ ಬನ್ನು ಇಬ್ರು ಸೇರಿ ಈ ಚಿನ್ನು ಕಾಲ್ ಮಾಡ್ರಿ ಇವರು. ಅವ ಬಾಜು ಕೂತಾನ, ಅವ ಮೋಸ್ಟ್ ಡೇಂಜರ್. ಅವ ಬಾಜು ಕೂತಾವ, ಅವ ಅನ್ನಲ್ಲ ಅಭಿ ಅಂತೇಳಿ, ಮೋಸ್ಟ್ ಡೇಂಜರ್ ಪರ್ಸನ್. ನಮಸ್ಕಾರ. ತಲಕಾವೇರಿಯಿಂದ ಈಗ ಮತ್ತೆ ನಾವು ಮಡಿಕೇರಿ ಕಡೆ ಹೊಂಟಿದ್ವಿ. ಮಡಿಕೇರಿ ಅಂದ್ರೆ ಮಡಿಕೇರಿ ಊರಿಗೆ ಹೋಗಲ್ಲ ನಾವು. ಸೊ ನಮ್ ಫ್ರೆಂಡ್ ಒಬ್ಬರದು ರೆಸಾರ್ಟ್ ಅದ ಇಲ್ಲಿ, ಜಟ್ಟಪ್ಪ ಅನ್ನೋರ್ದು. ಆ ರೆಸಾರ್ಟಿಗೆ ಹೊಂಟಿದ್ವಿ. ರೆಸಾರ್ಟ್ ಇಲ್ಲೇ ಮಂಗ್ಳೂರ್ ರೂಟಿಗೆ ಅದ. ಸೊ ಅಲ್ಲಿಗೆ ಹೋಗಿ ಎಲ್ಲ ಲಗೇಜ್ ಇಳಿಸಿ, ಸೊ ಆಮ್ಯಾಗ ಬೇಕಾದ್ರೆ ಸಿಟಿಗೆ ಹೋಗ್ಬೇಕಂತ ಅನ್ಕೊಂಡಿನಿ. ನೋಡಮ್ ಹೆಂಗ ಆಗ್ತದ. ಈ ತಲಕಾವೇರಿ ರೂಟ್ ಏನದಲ್ಲ, ಬಟ್ ಈ ಜೂನ್ದಾಗ ಇಲ್ಲಿ ಮಳೆ ಆಗ್ಬೇಕು, ಫುಲ್ ಎಲ್ಲಾ ವೆದರ್ ಚೇಂಜ್ ಇರ್ಬೇಕು. ಆಕ್ಚುಲಿ ಕೇಳಿದ್ರೆ ಮಳೆ ಆಗಿಲ್ಲಲ್ಲ, ವೆದರ್ ನಾರ್ಮಲ್ ನಮ್ ಕಡೆ ಇದ್ದಂಗೆ ವೆದರ್ ಅದ, ಬಟ್ ತಣ್ಣಗನ ಇಲ್ಲನಲ್ಲ. ಬಟ್ ಆ ತರ ಜೂನ್ದಾಗ ಇರೋಂತ ಪ್ರತಿ ವರ್ಷ ಜೂನ್ದಾಗ ಹೆಂಗಿರತ್ತ ಆ ತರ ಇಲ್ಲಿ ವೆದರ್ ಇಲ್ಲಿ. ಈಗ ತಲಕಾವೇರಿಯಿಂದ ನಾವು ಮಡಿಕೇರಿಗೆ ಹೋಟೆಲ್ ರೂಟ್, ಆ ರೂಟ್ ಮಾತ್ರ ಮಸ್ತ್ ಅದ. ವಿರಾಜಪುರ ಕಡೆಯಿಂದ ತಲಕಾವೇರಿ ಬರ್ಬೇಕಾದ್ರೆ ರೂಟ್ ಏನ್ ಬರ್ತದಲ್ಲ, ಬಾಗಮಂಡ್ಲ ಬಂದ್ ಕಲ್ಯಾಣ ರೋಡ. ಸೊ ಅದು ಮಾತ್ರ ವರ್ಸ್ಟ್ ಅದ ರೋಡ ಸುಮ್ಮನೆ. ಸೊ ಇದು ಯಾಕೋ ಗ್ಲಾಸ್ ಬ್ರಿಡ್ಜ್ ಬಂದ್ ಮಾಡ್ದಂಗ ಕಾಣ್ತಾರೆ ಈಗ. ಚಾಲೂನೇ ಇಲ್ಲ. ಇದು ಗ್ಲಾಸ್ ಬ್ರಿಡ್ಜ್ ಇತ್ತು ಇಲ್ಲೊಂದು. ಸೊ ಇದು ನೋಡ್ರಿ ನಾ ತಲಕಾವೇರಿ ಬಂದಿರೋ ರೂಟ. ಸೊ ಇದು ಮಂಗ್ಳೂರ್ ರೂಟ್ ಹೋಗೋದು. ಸೊ ಮಂಗ್ಳೂರ್ ರೂಟಿಗೆ ಈ ರೆಸಾರ್ಟ್ ಅದ ಯಾವ್ದು ಅಂದ್ರ ಕೂರ್ಗ್ ಕಾಫಿ ಬೀನ್ ರೆಸಾರ್ಟ್. ಇದೊಂಥರ ಹೆಂಗಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಕಾಶ್ಮೀರ ಅನ್ಬೋದು ಮಡಿಕೇರಿ, ಆ ತರ ಪ್ಲೇಸ್ ಇದು. ಕೂರ್ಗ್ ಕಾಫಿ ಬೀನ್ ರೆಸಾರ್ಟ್ ಲೊಕೇಶನ್ ಅದ. 500 ಮೀಟರ್, 1/2 ಕಿಲೋಮೀಟರ್ ಅದ. ಕಾಫಿ ಬೀನ್ ರೆಸಾರ್ಟ್
ಸೊ ಇದೇ ಓ ಓ ಹಿಂಗದ ಇದು ಮಸ್ತ್ ಅದಲ್ಲ ಇದು ಪೂರ್ತಿ ರೆಸಾರ್ಟ್. ಹೌದಾ, ವಾವ್ 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 ವಾವ್. ಜಟಪ್ಪ ಜಟಪ್ಪ. ಹಾ, ಹಲೋ ಹಲೋ. ಹಾ ಬಂದಿವ್ರಿ, ಇಲ್ಲಿ ಜಸ್ಟ್ ಲೊಕೇಶನ್ ಆಗಿದೆ ನೋಡ್ರಿ ಸರ್. 3 ದಿನ ಇದೆ, 3 ದಿನ. ಹಾ ರೀ, ಬನ್ನಿ 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 ಬನ್ನಿ. ಓಕೆ ಓಕೆ. ಸೊ ನಮ್ ಜಟ್ಟಪ್ಪ ಅವರು ಒಟ್ಟ ನಮ್ಗ ಫೋನಲ್ಲೇ ಕನೆಕ್ಟ್ ಇದ್ರು, ಫಸ್ಟ್ ಟೈಮ್ ಲೈವ್ ಮೀಟ್ ಆಗಿದ್ದು. ಸೊ ಪೂರ್ತಿ ಅವ್ರ ಬಲ್ಲಿ ಬರ್ಬೇಕಂತಿದ್ದು ಇನ್ನೇ ತನಕ ಕಲ್ತದ, ಇವತ್ತು ಟೈಮ್ ಕಲ್ತ್ ಬಂದದ. ಸೊ ನಿಮ್ಗೆ ಇದು ರೆಸಾರ್ಟ್ ಬಗ್ಗೆ ಪೂರ್ತಿ ಆಮೇಲೆ ಮಾಡಿ ತೋರಿಸಿ ಅಂತ ಫಸ್ಟ್ ಆಫ್ ಆಲ್ ನಮ್ ಜಟ್ಟಪ್ಪ ಅವ್ರಿಗೆ ಥ್ಯಾಂಕ್ಸ್ ಯು ಸೋ ಮಚ್. ಸೊ ಬಾಸನೇ ಆಹ್ವಾನ ಮಾಡ್ರಿ, ಬರೋದಾಗಿಲ್ಲ ನಮಗ. ಅದೇ ಒಂದೂವರೆ ವರ್ಷ ಆಯ್ತು ಬರೀ ಕಾಂಟ್ಯಾಕ್ಟ್ ಫೋನಲ್ಲೇ ಅವ್ರು ನಮ್ದು ಭೇಟಿನೇ ಆಗಿದ್ದಿಲ್ಲ, ಫಸ್ಟ್ ಟೈಮ್ ಲೈವ್ ಮೀಟ್ ಆಗಿದೆ. ರೈಟ್, ಸ್ವಲ್ಪ ನಿಮ್ಗ ಆಮ್ಯಾಗ ಈಗ ನಮ್ ರೂಮಿಗೆ ಹೋಗಿ ನಿಮ್ಗ ಪೂರ್ತಿ ರೆಸಾರ್ಟ್ ತೋರಿಸಿ ಅಂತ ಆಮ್ಯಾಗ ಬರ್ರಿ. ಇಲ್ಲಿ ಎಳಗ್ ಬಂದಿ. ಸೊ ಎಂಟ್ರಿ ನೋಡಿ ಹಂಗವ ಇಲ್ಲಿ ವುಡನ್ ಕಾಟೇಜ್ಗಳು. ಟೋಟಲ್ ಇಲ್ಲಿ 22 ರೂಮ್ ಅವತ್ತ. ಸೊ ಒಂದಿಷ್ಟು ಕಪಲ್ ರೂಮ್ ಬೇರೆ ಅವ. ಸೊ ಈ ತರ ಫ್ಯಾಮಿಲಿ ರೂಮ್ಗಳು, ದೊಡ್ಡ ಸಣ್ಣ ಭಾರಿ ಭಾರಿ ರೂಮ್ಗಳವ. ಇಷ್ಟು ಮತ್ತೆ ಅಲ್ಟಿಮೇಟ್ ಇಲ್ಲಿ ನೋಡುವ ಫುಲ್ ನಾವ್ ಹಿಡಿದಿ ರೂಮ ಅಲ್ಲಿ ಮೇಲ್ಗಡೆ. ಅದು ಸ್ವಲ್ಪ ಎಲ್ಲ ಡ್ರೆಸ್ ಅದು ಕಳ್ದಿ ಫ್ರೆಶ್ ಅಪ್ ಆಗಿ ಬರೋಣ ಬರ್ರಿ. ನಾವಿದ್ದಂಥ ರೂಮ್ ನೋಡ್ರಿ, ಇಲ್ಲೊಂದು 2 ಬೆಡ್, ಇಲ್ಲೊಂದು ಸಿಂಗಲ್ ಬೆಡ್. ಸೊ ಅದು ಬಾಲ್ಕನಿ, ಇದು ಬಾತ್ರೂಮ, 2 ಫುಲ್ ರೂಮ್ ಮಾತ್ರ ಫಸ್ಟ್ ಕ್ಲಾಸ್. ಒಂದು 10 ಜನ ಮಲ್ಕೋಬೋದು. ಈ ಕಡೆ ಒಂದು 5, ಆ ಕಡೆ ಒಂದು 5, ಅಷ್ಟು ದೊಡ್ಡದ ರೂಮ. ಸೊ ಈ ರೆಸಾರ್ಟ್ದು ಪೂರ್ತಿ ವಿಡಿಯೋ ಆಮೇಲೆ ತೋರಿಸ್ತೀನಂತ. ಸೊ ಫ್ರೆಶ್ ಅಪ್ ಆಗಿ ಮಸ್ತ್ ಸಿಗ್ತೀನಿ ಅಲ್ಲಿ ತನಕ. ಎಲ್ರಿಗೂ ನಮಸ್ಕಾರ.